ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಒಂದು ಮಿನಿ ಲಾಗ್ ಆಗಿರುತ್ತೆ. ಇವತ್ತು ನಾನು ಚಿಕನ್ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ನಾವು ಹುಣ್ಮೆ ದಿನನೂ ಕೂಡ ಊಟ ಮಾಡ್ತೀವಿ. ಚಿಕನ್ನು ಮಟನ್ ಸಾಂಬಾರನ್ನ ಊಟ ಮಾಡ್ತೀವಿ. ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿದಿದೆ. ಪೂಜೆ ಎಲ್ಲ ಆದಮೇಲೆ ನಾವು ಅಡುಗೆನ ಮಾಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿ ಶಾವಿಗೆ ಉಪ್ಪಿಟ್ಟನ್ನ ಮಾಡಿದ್ದೆ. ಇವಾಗ ನಾನು ಚಿಕನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಮಸಾಲೆ ಎಲ್ಲ ರುಬ್ಬಿ ಇಟ್ಕೊಂಡಿದ್ದೀನಿ. ಒಂದು ಸಣ್ಣದಾಗಿ ವಿಡಿಯೋ ತುಂಬ ದಿನ ಆಗಿದೆ. ನಾನು ಯಾವ ವಿಡಿಯೋನು ಕೂಡ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇವತ್ತು ಒಂದು ಸಣ್ಣ ಮಿನಿ ಲಾಗ್ನ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ನೋಡ್ಬೋದು, ನಾನಿದಕ್ಕೆ ಚಕ್ಕೆ, ಲವಂಗ, ಶುಂಠಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಒಂದು ಟೊಮೊಟೊನು ಎಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದು ಬರೀ ತೆಂಗಿನಕಾಯಿನ ರುಬ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಒಂದು 3 kg ಇದೆ ಚಿಕನ್. ಇದು ತೊಳೆದು ಇಟ್ಕೊಂಡಿದ್ದೀನಿ. ನಾನಿಲ್ಲಿ 3 kgನ 3 ಭಾಗ ಮಾಡ್ಕೊಂಡಿದ್ದೀನಿ. ಒಂದು ಭಾಗನ ಸಾಂಬಾರು ಮಾಡ್ತಾಯಿದ್ದೀನಿ, ಒಂದು ಭಾಗನ ಫ್ರೈ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ, ಇನ್ನೊಂದು ಭಾಗನ ಕಬಾಬ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕೋತಾ ಇದ್ದೀನಿ. ನಾನು ಉರಿವಾಗ ಸ್ವಲ್ಪ ಅರಿಶಿನ ಪುಡಿ, ಉಪ್ಪನ್ನ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೋತೀನಿ. ಉಪ್ಪನ್ನ ಹಾಕಿದ್ದೀನಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಲಿ. ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆಗೆ 1-2 ತೊಟ್ಟಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಗಂಟಾಗೋದಿಲ್ಲ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರುಚಿ ಹಾಕ್ಕೊಂಡಿದ್ದೀನಿ. ಕುದಿ ಬರಬೇಕದು, ಚೆನ್ನಾಗಿ ಕುದೀಲಿ. ಇದು ಚೆನ್ನಾಗಿ ಫ್ರೈ ಆಗಿ ನೀರು ಬಿಟ್ಕೊಂಡು ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ. ನೀರು ಕುದೀತಾ ಇದೆ. ಮುದ್ದೆಗೆ ರಾಗಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. 2 ಮುದ್ದೆ ಮಾಡ್ಕೋತಾ ಇದ್ದೀನಿ ನಾನು. ಮುದ್ದೆ ಇಟ್ಟು ಕುದಿಬೇಕು. ಇವಾಗಲೇ ತಿರುಗಬಾರ್ದು, ಸ್ವಲ್ಪ ಹೊತ್ತು ಕುದಿಬೇಕು, ಅದೊಂದು 5 ನಿಮಿಷ. ಈ ಕಡೆ ಚಿಕನ್ ಫ್ರೈ ಆಗಿದೆ, ಎಲ್ಲ ನೀರೆಲ್ಲ ಸುಂಡಿದೆ. ನೋಡ್ಬೋದು, ನೀರೆಲ್ಲ ಏನೂ ಇಲ್ಲ. ಇವಾಗ ನಾವು ಮಸಾಲೆನ ಹಾಕೋತಾ ಇದ್ದೀನಿ. ಈಗ ಸಾಂಬಾರಿಗೆ ನೀರು ಎಷ್ಟು ಬೇಕಷ್ಟನ್ನು ಹಾಕ್ಕೊಳ್ಳೋಣ. ಸಾಂಬಾರು ನೀರು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ. ಮೊದಲೇ ಫ್ರೈ ಮಾಡುವಾಗ ರುಚಿ ಹಾಕಿದೆ. ಇವಾಗ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳೋಣ. ಒಂದು ಸತಿ ತಿರುವಿ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿದ್ದೀನಿ. 2 ವಿಸಲ್ ಬಂದರೆ ರೆಡಿ ಆಗುತ್ತೆ. ಇವಾಗ ಫ್ರೈ ಮಾಡುವಾಗಲೇ ಚಿಕನ್ ಆವಾಗಲೇ ಆಲ್ರೆಡಿ
ಸ್ವಲ್ಪ ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ಇವಾಗ 2 ವಿಸಲ್ ಬಂದರೆ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಮುದ್ದೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಹೊಂದಿಸ್ಕೊಂಡು ಮತ್ತೆ ನಾನು ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಒಂದು ಗಂಟಾಗಿಲ್ಲ. ಮುದ್ದೆ ನೋಡಿ, ಮುದ್ದೆ ಎಲ್ಲ ಬೆಂದಿದೆ, ಒಂದು ಚೂರು ಕೂಡ ಅಂಟುತ್ತಾ ಇಲ್ಲ. ಮುದ್ದೆ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಮುದ್ದೆ ಕಟ್ಕೋತೀನಿ. ಏನು ಫಿಟ್ಟಿಂಗ್ ಶೇವಿಂಗ್ ಎಲ್ಲ ಮಾಡ್ಕೊಂಡಿದ್ಯಾ? ಏನು ಕೊಡಿ Vai,